ಇದೇ ದಿವಸ 17 ವರ್ಷದ ಹಿಂದೆ ನಂಬರ್ 18 ಅವರು 19 ವಯಸ್ಸಿದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೆಬ್ಯೂ ಮಾಡಿತ್ತು. ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತೀರಾ? ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇರೋದು. 18th August 2008 ಡಂಬೂಲಾಲಿ ಶ್ರೀಲಂಕಾ ವಿರುದ್ಧ ಅವರ ಪಾದಾರ್ಪಣೆ ಆಗುತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. 17 years ಡೌನ್ ದ ಲೈನ್ ಅವರ ಒಂದು ಕರಿಯರ್ನ ನೀವು ಮೆಲ್ಕ್ ಹಾಕಿದ್ರೆ ಗೋಟ್ ಅಂತಾನೆ ಎಲ್ಲರೂ ಅವ್ರನ್ನ ಡಿಫೈನ್ ಮಾಡಿರೋದು, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಅದರಲ್ಲೂ ODI ಅಂತ ಬಂದಾಗ 302 ODI, 14,181 ರನ್ನು, ಆವ್ರೇಜು 57.88, 51 ಶತಕಗಳು, 74 ಅರ್ಧ ಶತಕಗಳು, 93+ ಸ್ಟ್ರೈಕ್ ರೇಟಲ್ಲಿ ಬಂದಿರುವಂಥ ರನ್ಸ್. ಇಡೀ ಜಗತ್ತಲ್ಲಿ 51 ODI ಸೆಂಚುರಿಗಳು ಯಾರು ಮಾಡೇ ಇಲ್ಲ. ಆಮೇಲೆ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಡೆಬ್ಯೂ ಮಾಡಿದ್ಮೇಲಿಂದ ಅಥವಾ ODI ರೆಕಾರ್ಡೇ ನೀವು ನೋಡ್ಕೊಂಬಂದ್ರೆ ಫಾಸ್ಟೆಸ್ಟ್ 8,000, 9,000, 10,000, 11,000, 12,000, 13,000, 14,000 ಅಂದರೆ ಇವ್ರ ಲೆವೆಲಲ್ಲಿ ಯಾರು ಆಡೇ ಇಲ್ಲ. ಆಮೇಲೆ ಆಸ್ ಕ್ಯಾಪ್ಟನ್ ಇವ್ರದ್ದು ಆವ್ರೇಜ್ ನೋಡ್ತಾ ಇದ್ದೆ 72.95, 5,449 ರನ್ನು ಆಸ್ ಕ್ಯಾಪ್ಟನ್. ಅಂದರೆ ವಿರಾಟ್ ಕೊಹ್ಲಿ ಅವರು, ನೀವು ಏನು ಹೇಳ್ತೀರಾ, ಒಂದು ಕಾಲದಲ್ಲಿ ಚೇಸ್ ಮಾಡೋದು ಕಷ್ಟ, ಫಸ್ಟ್ ಬ್ಯಾಟಿಂಗ್ ಆಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರು. ವಿರಾಟ್ ಕೊಹ್ಲಿ ಆ ಒಂದು ಥಿಂಕಿಂಗ್ನ ಚೇಂಜ್ ಮಾಡಿದ್ದು. ಗುರು ಚೇಸೇ ಬೆಸ್ಟು ಅಂತ, ಚೇಸ್ ಕಿಂಗ್ ಅಂತಾನೆ ಹೆಸರುವಾಸಿಯಾಗಿರೋದು. ಹಾಗಾಗಿ ಈ ವಿರಾಟ್ ವೈಭವನ ಮೆಲುಕು ಹಾಕುವಂಥ ದಿನ ಇವತ್ತು ಅಂತ ಯೋಚನೆ ಮಾಡಿ ಈ ಒಂದು ವಿಡಿಯೋನ ಮಾಡಿರೋದು. ವಿರಾಟ್ಗೆ ಜೈ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾ ಹೇಳ್ತಾ ನಿಂತಿ ನಿಮ್ಮ ಜಾನಿ.